ಇವತ್ತಿನ ವಿಡಿಯೋ ಒಳಗೆ ನಾವು ಮಾಡರ್ನ್ ಹಿಸ್ಟ್ರಿ ಆಧುನಿಕ ಭಾರತ ಇತಿಹಾಸ ಆ್ಯಂಡ್ ಮಾಡರ್ನ್ ಹಿಸ್ಟ್ರಿ ಆಫ್ ಇಂಡಿಯಾ ಈ ಎರಡು ಬುಕ್ದೊಂದು ರಿವ್ಯೂನ ನೋಡೋಣ ಆ್ಯಂಡ್ ಕಂಪ್ಯಾರಿಸನ್ ಮಾಡೋಣ ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಒಳಗೆ. ಸೊ ದಟ್ ಯಾರ್ಯಾರು ಕನ್ನಡ ಮೀಡಿಯಮ್ ಒಳಗದು ನೀವು ಪ್ರಿಪೇರ್ ಆಗತ್ತಿದ್ರಿ ಅಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಒಂದು ಸಮಾಧಾನ ಸಿಗ್ತೈತೆ ಅನ್ಕೊಂಡೇನಿ. ಬರ್ರಿ ಒಂದು ಕಂಪ್ಯಾರಿಸನ್ ನೋಡೋಣ. ಆ್ಯಂಡ್ ಲಾಸ್ಟ್ ವಿಡಿಯೋದಾಗ ನಾನು ಆಲ್ರೆಡಿ ಪಾಲಿಟಿ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ದೊಂದು ಕಂಪ್ಯಾರಿಸನ್ ಮಾಡೇನಿ. ಸೊ ದಯವಿಟ್ಟು ಆ ವಿಡಿಯೋ ಯಾರು ನೋಡಿಲ್ಲ ನೋಡ್ರಿ. ಆ್ಯಂಡ್ ಹಾಗೆ ನಿಮ್ಗೆ ಯಾವ್ದಾರ ಬುಕ್ಸ್ ರಿವ್ಯೂ ಆಗಿರ್ಬೋದು, IAS, KAS, FD, SD ಯಾವುದೇ ಎಕ್ಸಾಮ್ ಇನ್ಫಾರ್ಮೇಷನ್ ರಿಲೇಟೆಡ್ ಏನೋ ಕ್ವಶನ್ ಇದ್ರು ಕಮೆಂಟ್ ಸೆಕ್ಷನ್ ಒಳಗೆ ಕೇಳ್ರಿ. ಸೊ ಈಗ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಒಳಗೆ ವಿದ್ಯಾರ್ಥಿಗಳೊಳಗೆ ಒಂದು ಭಾಳನ ಗೊಂದಲ ಇರ್ತೈತಿ. ಇಂಗ್ಲೀಷ್ ಮೀಡಿಯಮ್ ಒಳಗೆ ಪ್ರಿಪೇರ್ ಆಗ್ಲೋ ಕನ್ನಡ ಮೀಡಿಯಮ್ ಒಳಗೆ ಪ್ರಿಪೇರ್ ಆಗ್ಲೋ. ಬಿಕಾಸ್ ಯಾಕೆ ಈ ಒಂದು ಕ್ವಶನ್ ಅರೈಸ್ ಆಗ್ತೈತೆ ಅಂದ್ರೆ ಕನ್ನಡ ಮೀಡಿಯಮ್ ಒಳಗೆ ಒಂದಷ್ಟು ಸ್ಟ್ಯಾಂಡರ್ಡ್ ರಿಸೋರ್ಸಸ್ದ ಕೊರತೆ ಐತಿ. ಹಿಂಗಾಗಿ ಈ ಒಂದು ಸ್ಟ್ರೆಸ್ ಟೆನ್ಷನ್ ಅರೈಸ್ ಆಗ್ತೈತಿ. ಬಟ್ ಒಂದಷ್ಟು ಸಬ್ಜೆಕ್ಟ್ ಒಳಗೆ ಈ ಪ್ರಾಬ್ಲಮ್ ಬರಂಗೇ ಇಲ್ಲ. ಪಾಲಿಟಿ ಆಗಿರ್ಬೋದು ಆ್ಯಂಡ್ ದೆನ್ ಆಧುನಿಕ ಭಾರತ ಇತಿಹಾಸ ನೋಡ್ಬೋದು ನೀವು. ಇದು ಬಿಪಿನ್ ಚಂದ್ರ ಅವ್ರ ಬುಕ್ಕು. ಬಿಪಿನ್ ಚಂದ್ರ ಅವ್ರದ್ದು ಇಂಗ್ಲೀಷ್ ಮೀಡಿಯಮ್ ಒಂದು ಬುಕ್ ಐತಿ. ಇಲ್ಲೇ ಆಸ್ ಇಟ್ ಈಸ್ ಇಂಗ್ಲೀಷ್ ಮೀಡಿಯಮ್ ಅನ್ನ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ಇಂಥ ಒಂದಷ್ಟು ವಿಷಯ ನೀವು ಡೌಟ್ ಇಲ್ದನ ಕನ್ನಡ ಮೀಡಿಯಮ್ ಒಳಗೆ ಪ್ರಿಪೇರ್ ಆಗೋರು ಆರಾಮಾಗಿ ವಿದೌಟ್ ಎನಿ ಸ್ಟ್ರೆಸ್ ಪ್ರಿಪೇರ್ ಆಗ್ಬೋದು. ಸೊ ಇಲ್ಲಿ ಕನ್ನಡ ಮೀಡಿಯಮ್ ಬುಕ್ ಮತ್ತು ಇಂಗ್ಲೀಷ್ ಮೀಡಿಯಮ್ದು ಎರಡರದ್ದು ನಾವೊಂದು ಕಂಪ್ಯಾರಿಸನ್ ಮಾಡೋನು. ಸೊ ನಿಮ್ಮ ಮೈಂಡ್ ಒಳಗೆ ಏನೋ ಒಂದು ಗೊಂದಲ ಇತ್ತು, ನಾ ಕನ್ನಡ ಮಾಡ್ರ ಫೇಲ್ ಆಗ್ತೇನೋ, ಕನ್ನಡ ಒಳಗೆ ಕಡಿಮೆ ಮಾರ್ಕ್ಸ್ ಬರ್ತಾವೋ ಅನ್ನೋದಿದ್ರೆ ನಿಮ್ಗೊಂದು ಗೊಂದಲ ಹೋಗ್ತದ. ಸೊ ಇದು ಆಸ್ ಇಟ್ ಈಸ್ ಟ್ರಾನ್ಸ್ಲೇಷನ್ ಆಗೈತಿದ. ಮುಘಲ ಸಾಮ್ರಾಜ್ಯದ ಅವನತಿ, ದ ಡಿಕ್ಲೈನ್ ಆಫ್ ದಿ ಮೊಘಲ್ ಎಂಪೈರ್. ಇವನ್ ಲೆಸನ್ ನಂಬರ್ ಹಿಡಿದು ಎಲ್ಲೂ ಏನೂ ಚೇಂಜ್ ಆಗಿಲ್ಲ ಬಿಕಾಸ್ ಇದು ಟ್ರಾನ್ಸ್ಲೇಷನ್ ಅದ. ಇಂಡಿಯನ್ ಸ್ಟೇಟ್ಸ್ ಅಂಡ್ ಪಾಲಿಸಿ ಇನ್ ದಿ 18th ಸೆಂಚುರಿ, 18ನೇ ಶತಮಾನದಲ್ಲಿ ಭಾರತೀಯ ಸಂಸ್ಥಾನಗಳು ಮತ್ತು ಸಮಾಜ, ಯುರೋಪಿಯನ್ ಅವರ ಪ್ರವೇಶ ಮತ್ತು ಬ್ರಿಟಿಷರಿಂದ ಭಾರತದ ವಶ, ಯುರೋಪಿಯನ್ ಪೆನೆಂಟ್ರೇಷನ್ ಅಂಡ್ ದಿ ಬ್ರಿಟಿಷ್ ಕಾಂಕ್ವೆಸ್ಟ್ ಆಫ್ ಇಂಡಿಯಾ. ಸೊ ಫೋರ್ತ್ ಲೆಸನ್ ನೋಡ್ಬೋದು ನೀವು ಇಲ್ಲೇ, ದ ಸ್ಟ್ರಕ್ಚರ್ ಆಫ್ ದಿ ಗವರ್ಮೆಂಟ್ ಅಂಡ್ ದಿ ಎಕನಾಮಿಕ್ ಪಾಲಿಸೀಸ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ 1757 to 1857. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಆರ್ಥಿಕ ನೀತಿಗಳು ಮತ್ತು ಸರ್ಕಾರದ ಸಂರಚನೆ 1757ರಿಂದ 1857. ಸೊ ಎವ್ರಿಥಿಂಗ್ ಪ್ರತಿಯೊಂದು ಲೆಸನ್ಗಳು ಇಲ್ಲಿ ನಿಮಗೆ ಸೇಮ್ ಅನ್ನ ಐತಿ. ಈಗ ಫಾರ್ ಎಕ್ಸಾಂಪಲ್ 9th ಲೆಸನ್ ಏನೈತೆ ಅಂದ್ರೆ ದ ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್, ಬ್ರಿಟಿಷ್ ಆಳ್ವಿಕೆಯ ಆರ್ಥಿಕ ಪರಿಣಾಮ. ಸೊ ಪೂರ್ತಿ ಈ ಒಂದು ಬುಕ್ ಏನೈತಲ್ಲ ಇಂಗ್ಲಿಷ್ ಮೀಡಿಯಮ್ದ ಏನು ಪುಸ್ತಕ ಅದಲ್ಲ ಅದು ಕನ್ನಡ ಒಳಗೆ ಆಸ್ ಇಟ್ ಈಸ್ ಟ್ರಾನ್ಸ್ಲೇಟ್ ಆಗೈತಿ. ಈಗ ಲಾಸ್ಟ್ ಲೆಸನ್ ನೋಡ್ಬೋದು ನೀವು, ದ ಸ್ಟ್ರಗಲ್ ಫಾರ್ ಸ್ವರಾಜ್ 1927 to 47, ಸ್ವರಾಜ್ಯಕ್ಕಾಗಿ ಹೋರಾಟ. ಸೊ ಎವ್ರಿಥಿಂಗ್ ಪೂರ್ತಿ ಏನೈತಲ್ಲ ಈ ಒಂದು ಕನ್ನಡ ಮೀಡಿಯಮ್ ಮತ್ತು ಇಂಗ್ಲೀಷ್ ಮೀಡಿಯಮ್ ಬುಕ್ಸ್ ಒಳಗೆ ಏನೂ ಒಂದು ಡಿಫ್ರೆನ್ಸ್ ಅನ್ನ ಇಲ್ಲ. ಆಸ್ ಇಟ್ ಈಸ್ ಟ್ರಾನ್ಸ್ಲೇಷನ್ ಆಗೈತಿ. ಸೊ ಮಾಡರ್ನ್ ಹಿಸ್ಟ್ರಿ ಸಲುವಾಗಿ ಯಾರು ಪ್ರಿಪೇರ್ ಆಗತ್ತಿರಲ್ಲ ಅವ್ರ ಸ್ಟ್ರೆಸ್ ಟೆನ್ಷನ್ ಆಗದೆ ಕನ್ನಡ ಮೀಡಿಯಂ ಒಳಗೆ ಪ್ರಿಪೇರ್ ಆಗೋರು ಆರಾಮಾಗಿ ಈ ಒಂದು ಬುಕ್ನ ನೀವು ಪರ್ಚೇಸ್ ಮಾಡ್ಕೋಬಹುದು. ಡಾಕ್ಟರ್ HS ಗೋಪಾಲ್ ರಾವ್ ಅವರು ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದಾರು. ಇಂಗ್ಲೀಷ್ ಮೀಡಿಯಂ ಒಳಗೆ ಪ್ರಿಪೇರ್ ಆಗೋರು ಇಂಗ್ಲೀಷ್ ಮೀಡಿಯಂ ಬುಕ್ನ ರೆಫರ್ ಮಾಡ್ರಿ ಫಾರ್ ಮಾಡರ್ನ್ ಹಿಸ್ಟ್ರಿ. ಸೊ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ಮತ್ತೇನಾರ ಡೌಟ್ಸ್ ಇದ್ರೆ ಕಮೆಂಟ್ನ ಮಾಡ್ರಿ. ಸಿ ಯು ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.